ಹಲೋ ಫ್ರೆಂಡ್ಸ್, ಸೊ ಇವತ್ತಿನ ರೆಸಿಪಿ ಬಂದು ಅಕ್ಕಿ ಪಾಯಸ. ಸೊ ನಾವು ಹಳ್ಳಿಗಳಲ್ಲಿ ಮಾಡ್ತೀವಿ, ಅದಕ್ಕೆ ಇವತ್ತು ಮಾಡೋಣ, ನಿಮಗೂ ತೋರಿಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಮೊದಲಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅಕ್ಕಿನ ಕೆಂಪಿಗೆ ಹುರ್ಕೊಂಡಿದ್ದೀನಿ. ಕೆಂಪಿಗೆ ಹುರ್ಕೊಂಡು ಅದಕ್ಕೆ ನೀರು ಹಾಕಿ ನೆನೆಸಿದ್ದೀನಿ, ಬಾದಾಮಿ ಮತ್ತು ಅಕ್ಕಿನ ನೆನೆಸ್ಕೊಂಡಿದ್ದೀನಿ. ಸೊ ಇವಾಗ ರುಬ್ಬಕ್ಕೆ ಏನೇನು ಹಾಕ್ಕೊತಾಯಿದ್ದೀನಿ ಇಂಗ್ರೀಡಿಯೆಂಟ್ ಅಂತಂದರೆ, ಶುಂಠಿ ನೀವು ನೋಡ್ತಿರ್ಬೋದು, ಶುಂಠಿನ ಪುಡಿ ಮಾಡ್ಕೊಂಡಿದ್ದೀನಿ. ಏಲಕ್ಕಿ ಕಾಯಿ ಒಂದು 5 ತೊಗೊಂಡಿದ್ದೀನಿ. 1 ಕಪ್ಪು ಕಾಯಿ ತೊಗೊಂಡಿದ್ದೀನಿ. ನೀವು ಒಂದು ಹೋಳು ತೊಗೊಳ್ಳಿ ಕಾಯಿನ. ಸೊ 1 ಕಪ್ ಆಗಿದೆ, ತುರಿದಿಟ್ಕೊಂಡಿದ್ದೀನಿ. ಆಮೇಲೆ 2 ಸ್ಪೂನು ನಾನು ಇಲ್ಲಿ ನೀವು ನೋಡ್ತಿರ್ಬೋದು ಗಸಗಸಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಮೀನ್ಸ್ ಹುರಿದಿಟ್ಕೊಂಡಿದ್ದೀನಿ, ಆಯಿತಾ. 2 ಸ್ಪೂನ್ ಇದೆ, ಮತ್ತು 3 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟು. ಸೊ ಈಗ ಯಾವ ರೀತಿ ಮಾಡೋದು ನೋಡೋಣ. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಏಲಕ್ಕಿ ಕಾಯಿ ಗಸಗಸೆ ಎಲ್ಲನೂ ಒಳಗಡೆ ಹಾಕ್ಕೊಳ್ತೀನಿ, ರುಬ್ಕೊತೀನಿ ಎಲ್ಲ ಆಡಿಸ್ಕೊಳ್ಳೋಕ್ಕೆ. ಆಮೇಲೆ ಗಸಗಸೆ ತೊಗೊಳ್ತಾಯಿದ್ದೀನಿ, ಇದನ್ನು ಒಳಗಡೆ ಹಾಕ್ಕೊತೀನಿ ಆಡಿಸ್ಕೊಳ್ಳೋಕ್ಕೆ. ನೆಕ್ಸ್ಟು ಕಾಯಿ ತುರಿ, ಇದಿಷ್ಟನ್ನು ರುಬ್ಕೊತೀನಿ. ಇಷ್ಟು ರುಬ್ಕೊಂಡಾದಮೇಲೆ ಬೆಲ್ಲನ ಕೆಚ್ಕೊಂಡು ಪುಡಿ ಮಾಡ್ಕೊಬೇಕು, ಸೊ ನೀರಲ್ಲಿ ಕರಗಿಸ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟ್ ನೋಡೋಣ ಹೇಗೆ ಮಾಡೋದು ಅಂತ. ಓಕೆ, ಸೊ ಇವಾಗ ನಾನು ಏನು ಮಾಡಿದ್ದೀನಿ, ಅದನ್ನೆಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಇಷ್ಟು ನೈಸ್ಗಿದೆ ಅಂತ. ಸೊ ಸ್ವಲ್ಪ ಲೈಟಾಗಿ ತರಿ ಇದೆ, ತುಂಬ ನೈಸ್ಗಿರೋ ಟೇಸ್ಟ್ ಇರೋಲ್ಲ. ನೋಡಿ, ನೀವು ನೋಡ್ತಿರ್ಬೋದು ಹಿಂಗೆ ಸಂಗಿದೆ ಅಂತ. ಸ್ವಲ್ಪ ಲೈಟಾಗಿ ತರಿ ಇದೆ ಸ್ವಲ್ಪ, ಆಯಿತಾ. ಅದಕ್ಕೆ ನಾನು ರುಬ್ಕೊಂಡಿದ್ದೀನಿ. ಸೊ ಬೆಲ್ಲನ ನಾವೇನು ಮಾಡಿದ್ದೀವಿ, ಚೆನ್ನಾಗಿ ಕಾಯಿಸ್ಕೊಂಡಿದ್ದೀವಿ. ನೀವು ನೋಡ್ತಿರ್ಬೋದು ಈಗ ಅದು ಮಳೆ ಬರ್ತಾಯಿದೆ. ಸೊ ಮಳೆ ಬರ್ತಿರೋದ್ರಿಂದ ನಾವು ಆಡಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸೊ ಉರಿನ ಏನು ಮಾಡ್ಕೊಳ್ಳಿ, ಲೋ ಮಾಡ್ಕೊಳ್ಳಿ, ಉರಿನ ಕಮ್ಮಿ ಮಾಡಿಕೊಂಡು ಇವಾಗ ಹಾಕಿ. ಆವಾಗ ಕಂಟಿನ್ಯೂಸ್ ಆಗಿ ಸ್ಟೇರಿಂಗ್ ಮಾಡಿ. ಕಂಟಿನ್ಯೂಸ್ ಆಗಿ ಸ್ಟೇರಿಂಗ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಗಂಟಾಗಲ್ಲ, ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ. ಸೊ ಕಂಟಿನ್ಯೂಸ್ ಆಗಿ ಸ್ಟೇರಿಂಗ್ ಮಾಡಿ. ನೋಡಿ ಯಾವ ರೀತಿ ಇಷ್ಟು ತೆಳುವಾಗಿದೆ, ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ ಹೇಗಾಗಿದೆ ಅಂತ. ಇದು ಹೀಗೆ ತಿರುಗ್ತಾ ಇದೆ, ಸ್ವಲ್ಪ ಅದನ್ನು ಗಟ್ಟಿ ಆಗುತ್ತೆ. ಸೊ ಮಳೆ ಬರೋವರೆಗೂ ನೀವು ಚೆನ್ನಾಗಿ ತಿರುಗಬೇಕು, ಕಂಟಿನ್ಯೂಸ್ ಆಗಿ ಸ್ಟೇರಿಂಗ್ ಮಾಡಿ, ಇಲ್ಲ ಗಂಟು ಬಂದುಬಿಡುತ್ತೆ, ಆಯಿತಾ. ಸೊ ಈಗ ಮಳೆ ಬರ್ತಾ ಇದೆ, ಸೊ ಇಲ್ಲಿವರೆಗೂ ನಾನು ಸ್ಟೇರಿಂಗ್ ಮಾಡಿದ್ದೀನಿ. ಈಗ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ತಿಕ್ಕಾಗ್ತಾ ಇದೆ ಅಂತ. ಸೊ ಮಳ್ಳದ್ಮೇಲೆ ಇದು ಹೀಗೇ ತಿಕ್ಕಾಗುತ್ತೆ. ಈ ಸ್ವೀಟ್ನ ಚೆಕ್ ಮಾಡಿ ಕುಡಿದು ನೋಡಿ, ನಿಮಗೇನಾದರೂ ಸಪ್ಪೆ ಅನಿಸ್ತು ಅಂದರೆ ನಾನು ಸ್ವಲ್ಪ ಬೆಲ್ಲ ಪಾಕ ಮಾಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ನೋಡ್ತಿರ್ಬೋದು ಯಾವುದೇ ರೀತಿ ಗಂಟು ಬಂದಿಲ್ಲ, ಏನಕ್ಕೆ ಅಂದರೆ ಕಂಟಿನ್ಯೂಸ್ ಆಗಿ ಸ್ಟೇರಿಂಗ್ ಮಾಡಬೇಕು. ಸೊ ಇವಾಗ ಇದು ಚೆನ್ನಾಗಿ ಮಳ್ತಾ ಇದೆ, ಹಾಗಾಗಿ ನಾನು ಇದನ್ನು ಸ್ಟೇರಿಂಗ್ನ ಸ್ಟಾಪ್ ಮಾಡ್ತಾಯಿದ್ದೀನಿ. ನೀವು ನೋಡಿ ಹೇಗೆ ಮಳ್ತಾ ಇದೆ ಅಂತ. ಕನ್ಸಿಸ್ಟೆನ್ಸಿನ ನೋಡಿ ಯಾವ ರೀತಿ ಇದೆ ಅಂತ. ನಿಮಗೆ ಪಾಯಸ ಯಾವಾಗಲೂ ಈ ಥರನೇ ಇರಬೇಕು, ಪ್ರತಿ ತೆಳುವಾರು ಚೆನ್ನಾಗಿರಲ್ಲ. ನೀವು ಇದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಏನೂ ಹಾಕಿಲ್ಲ, ಪಾಯಸ ಇದು ಅಕ್ಕಿ ಪಾಯಸ ಅಲ್ವಾ, ಅದಕ್ಕೆ ಹಾಕಲು ಚೆನ್ನಾಗಿರಲ್ಲ. ಹೀಗೆ ಕುಡಿಬೇಕು, ತುಂಬ ತಂಪು, ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಕಬ್ಬಿನಾಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಮೈಕೈ ನೋವಿಗೆ ಎಲ್ಲ ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಸೊ ನೀವು ಕೂಡ ಮನೇಲಿ ಒಂದು ಸಲ ಮಾಡಿಕೊಂಡು ಕುಡೀರಿ. Thank you for watching.